ಹಲೋ ಫ್ರೆಂಡ್ಸ್, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಬಂದು ಎಷ್ಟು ನೀರು ನಿಂತ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ವೈಫರ್ಲಿಂದ ಎಲ್ಲ ನೀರು ಸ್ವಲ್ಪ ದಬ್ಬಾಕತ್ತೀನಿ ನೋಡಿ ಫ್ರೆಂಡ್ಸ್. ನೀರು ಇಲ್ಲೆಲ್ಲ ಕ್ಲೀನ್ ಮಾಡಿಂದ ಮತ್ತು ಮನೆಗೆ ಸ್ವಲ್ಪ ಒಳಗೆ ಕೆಲಸ ಐತೆ ರೀ. ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೌಂಡು ಅದ್ರ ಹೊರಗಡೆ ಸೌಂಡ್ ಕೇಳಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ಮಳೆ ಬಂದು ಎಲ್ಲ ಅಷ್ಟು ಗ್ರೀನ್ರಿ ಆಗ್ಬಿಟ್ಟಾವ ಪ್ಲ್ಯಾಂಟ್ಸ್. ಈಗ ಒಳಗೆ ಹೋಗಿ ಏನು ಕೆಲಸ ಇದೆ ಇವತ್ತು ನೋಡ್ಕೊಂಡು ಮತ್ತು ಸ್ವಲ್ಪ ನಾವು ಹೊರಗಡೆನೂ ಹೋಗೋದೈತೆ ಫ್ರೆಂಡ್ಸ್. ಹಾಗಾಗಿ ಜಲ್ದಿ ನಾನು ಕೆಲಸ ಮಾಡ್ಕೋಬೇಕು. ಮಕ್ಕಳು ಸ್ಕೂಲ್ಗೆ ಹೋದರು. ಈಗ ಮನೆಯಲ್ಲಿ ಕೆಲಸ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ನಾವು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಹೋಗಿ ಬಂದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅದು ಏನೇನು ಅಡುಗೆ ಮಾಡ್ತೀನಿ ಇವತ್ತೆಲ್ಲ ನೋಡ್ಕೊರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬೆಲ್ ಐಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ, ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನಿದೆ ಎಲ್ಲ ನೋಡ್ಕೊರಿ, ನೋಡಿದ ಒಳ್ಳೆ ಕಾಮೆಂಟ್ ಮಾಡಿರಿ. ಬರ್ರಿ ಫ್ರೆಂಡ್ಸ್. ಈಗ ಮತ್ತು ಇನ್ನೂ ಒಂದು ಮಾತು ಹೇಳ್ಬೇಕಂತ ಹೇಳಿ, ಯಾಕಂದರೆ ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತಾ ಇದ್ದೀರಿ, ಬಟ್ ನೀವು ಎಲ್ಲಿಂದ ಅಂಥೇಳಿ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ಕಮೆಂಟ್ ಮಾಡೋ ಮುಂದೆ ಯಾವ ಊರ್ಲಿಂದ ನಂದು ವಿಡಿಯೋಸ್ ನೋಡಕತ್ತೀರಿ ಅಂಥೇಳಿ ಅದು ಹೇಳ್ರಿ ನನಗೆ. ಮತ್ತು ನಾನು ವಿಡಿಯೋ ಮಾಡ್ತೀನಲ್ಲ, ಅವಾಗ ನಿಮ್ಮ ಹೆಸರು ಹೇಳಿ ನಾನು ಈ ಥರ ಹೇಳ್ತೀನಿ. ಹಾಗಾಗಿ ನನಗೂ ಖುಷಿ ಆಗುತ್ತಾ. ಈ ಥರ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡ್ತಾಯಿದ್ರಿ. ಮತ್ತು ಬರ್ಡೇ ಇದೆ ಅಂಥೇಳಿ ಎಲ್ಲರೂ ಹೇಳ್ಯಾರ. ಖಂಡಿತವಾಗಿ ನಾನು ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ ಹೋಗೋಣ ಹಂಗಂದ್ರೆ ಮಾರ್ಕೆಟ್ಗೆ. ಸ್ವಲ್ಪ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂದರೆ ಮೊಬೈಲ್ ಸ್ವಲ್ಪ ನಂದು ಇದಾಗಿತ್ತು, ಹಾಗಾಗಿ ಸ್ವಲ್ಪ ತೋರಿಸ್ಕೊಂಡು ಬರಬೇಕು ಅಂಥೇಳಿ ಈಗ ಮೊಬೈಲ್ ಶಾಪ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಈಗ ನಾನು ಅಲ್ಲಿಂದ ಬ್ಲಾಗ್ ತೊಗೊಳ್ತೀನಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನನಗೆ ಹೊರಗಡೆ ಹೋಗಿಂದ ಸ್ವಲ್ಪ ಮೊಬೈಲ್ ಹಿಡಿದು ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಒಂಥರ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಎಷ್ಟಾಗುತ್ತೆ ಅಷ್ಟೇ ತೊಗೊತೀನಿ ಫ್ರೆಂಡ್ಸ್ ನಾನು. ಬರ್ರಿ ಈಗ ನೋಡಿ ಫ್ರೆಂಡ್ಸ್, ದಾರಿ ಹೋಗ್ತಾ ಇದ್ದೀನಲ್ಲ, ಇದು ಗ್ರೀನ್ರಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ, ಹಾಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ನನ್ನ ಬ್ಲಾಗ್ ಯಾವ ಥರ ಇದೆ ಅಂಥೇಳಿ. ಮತ್ತು ಬ್ಲಾಗ್ನಲ್ಲಿ ಏನೇನು ನಾನು ಅಡುಗೆ ಮಾಡೀನಿ, ಎಲ್ಲರಿಗೂ ಇಷ್ಟ ಅಂಥೇಳಿ, ಮತ್ತು ಬ್ರೇಕ್ಫಾಸ್ಟ್ನಲ್ಲಿ ಏನು ಮಾಡಿದೆ ಅಂಥೇಳಿ ಎಲ್ಲ ನೋಡ್ಕೊರಿ. ಮೊಬೈಲ್ ಎಲ್ಲ ಮುಂದೆ ಕೆಲಸ ಆಯಿತು. ಈಗ ನಾವು ಮನೆಗೆ ಹೋಗಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಬೇಕಂಥೇಳಿ ಹೇಳಿದರು, ಹಾಗಾಗಿ ಅವ್ರಿಗೆ ಸ್ವೀಟ್ ಕಾರ್ನ್ ತೊಗೊಳಕತ್ತೀವಿ. ಈಗ ಸ್ವೀಟ್ ಕಾರ್ನ್ ತೊಗೊಂಡು ಮನೆಗೆ ಬಂದೀವಿ. ಈಗ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ಸ್ವೀಟ್ ಕಾರ್ನ್ಗೆ ಹಾಕಿದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಈ ಥರ ಮಾಡಿ ಮಕ್ಳಿಗೆ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್ ನಾನು. ಈಗೆಲ್ಲ ಇದು ಸುಲಿಬೇಕು ರೀ, ಇದು ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ತೆಗೆದು ಇದು ಕಟ್ ಮಾಡಿ 2-3 ತುಕಡಿ ಮಾಡ್ಬೇಕು ರೀ. ಒಂದ್ರಾಗ 2 ಮಾಡಿದ್ರೆ ಸಾಕು. ಭಾಳ ಅಂದರೆ ಭಾಳ ಟೇಸ್ಟ್ ದೇತಿಲ್ಲ. ಒಂದೊಂದು ಹಾಕಿದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಮಾಡಬೇಕು, ಭಾಳ ಟೇಸ್ಟಿ ಆಗುತ್ತಾ. ಸ್ವಲ್ಪ ಸಾಲ್ಟ್ ಹಾಕ ಜರ, ಅಲ್ಲೇ ಐತೆ ನೋಡಿ, ಬಾಟಲ್ ಒಳಗೈತೆ ನೋಡಿ. ಸ್ವಲ್ಪ ಹಾಕು, ಆಮೇಲೆ ಸ್ವಲ್ಪ ಹಾಕನ. ಈಗ ಸ್ವಲ್ಪ ಹಾಕ, ಇನ್ನೊಂದು ಸ್ವಲ್ಪ ಹಾಕು. ಅಷ್ಟು ತಗೋ, ಇನ್ನೊಂದು ಸ್ವಲ್ಪ ತಗೋಮ್ಮ. ಹಾಕು, ಸಾಕ್ತೇವೆ. ಇದು ನೋಡಿರಿ ಫ್ರೆಂಡ್ಸ್, ಇದು ಸ್ವೀಟ್ ಕಾರ್ನ್ ಇದು ತೊಗೊಂಬಂದಿದ್ದೆ ಮಾರ್ಕೆಟ್ಲಿಂದ. ಮಕ್ಕಳಿಗೆ ಈಗ ಬೇಕಂತ್ರಿ, ಹಾಗಾಗಿ ಈಗ ಮಾಡಾಕತ್ತೀವಿ ನೋಡಿರಿ ಫ್ರೆಂಡ್ಸ್. ಬಂದ್ ಮಾಡ್ತಿಲ್ಲ. ಈಗ ಒಂದು 4 ವಿಸಲ್ ತೊಗೊಳೋದು ನೋಡಿರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಲಂಚಿಗೆ ಅಂಥೇಳಿ ಅವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿ ಆಗುತ್ತೆ. ನಾನು ಯಾವ ಥರ ಮಾಡಾಕತ್ತೀನಿ ಅದೇ ಥರ ಮಾಡಿರಿ. ಈಗ ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ ಹಾಕಿದ್ದೆ, ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿನಿ. ಸ್ವಲ್ಪ ಬೇಸಿಕ್ ಮಸಾಲೆ ಹಾಕ್ಕೊಂಡಿನಿ. ಕಿಚನ್ ಕಿಂಗ್ ಮಸಾಲ, ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಪೌಡ್ರ್, ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್. ಅರಿಶಿನ ಹಾಕಿನಿ, ಇಷ್ಟು ಹಾಕಿ ಮಾಡಾಕತ್ತೀನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಈ ಥರ ಮಾಡ್ಕೊರಿ, ಭಾಳ ಅಂದರೆ ರುಚಿ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಅವರೆಕಾಯಿಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿನಿ ಅವರೆಕಾಯಿ. ಈ ಥರ ಮಾಡಿರಿ, ಮತ್ತು ನಿಮ್ಮದು ಟೈಮೂ ಉಳಿತಾಯ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಅದೇ ಥರ ಮಾಡಿದರೆ ಇದು ಅವರೆಕಾಯಿ ಪಲ್ಯ. ಈಗ ನೋಡಿ ಫ್ರೆಂಡ್ಸ್, ಇದು
ಬೇಯಿಸ್ಕೊಂಡಿದ್ದು ಈ ಥರ ಆಯಿತು. ಮತ್ತು ಕಲರ್ನು ಚೇಂಜ್ ಆಗುತ್ತೆ, ಗ್ರೀನ್ ಆಗುತ್ತೆ, ಫ್ರೆಶ್ ಆಗಿಬಿಡ್ತಾವೆ. ಇದೇ ಥರ ಮಾಡಿರಿ ನೀವು. ಈ ಥರ ನೀವು ಮಾಡೋಂಗಿಲ್ಲ ಅಂದರೆ ಈ ಥರ ಮಾಡಿಕೊಂಡು ಮಾಡಿರಿ ಫ್ರೆಂಡ್ಸ್. ಫುಲ್ ಸೂಪರಾಗಿ ಟೇಸ್ಟಿಯಾಗಿ ಅವರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಬಿಸಿ ಬಿಸಿ ಅವರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ, ರೊಟ್ಟಿ ಮಾಡ್ತಾಯಿಲ್ಲ ನಾನು. ಈಗ ನೋಡಿ ಫ್ರೆಂಡ್ಸ್, ಚಪಾತಿ ಜೊತೆ ಎಂಜಾಯ್ ಮಾಡ್ತೀವಿ. ಈಗ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಎಲ್ಲ ಈಗ ಅವರೆಕಾಯಿ ಹಾಕ್ಕೊಂಬಿಡೋಣ, ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದು ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡ್ಬೋದು ರೀ ಫ್ರೆಂಡ್ಸ್. ನೀವು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಈ ಥರ ಮಾಡಿಕೊಂಡ್ರೆ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ. ಇದು ಆಗೈತೆ ನೋಡಿರಿ ಫ್ರೆಂಡ್ಸ್. ಇದು ಆಗಿಂದ ನಾನು ಚಪಾತಿ ಮಾಡಬೇಕು, ಮತ್ತು ಸಾಫ್ಟ್ ಚಪಾತಿ ಆ ಥರ ಮಾಡ್ತೀನಿ ಅಂಥೇಳಿ ಅದು ನೋಡ್ಕೊರಿ. ಮೊದಲೇ ನಾನು ಶೇರ್ ಮಾಡಿ ಮತ್ತು ಮಾಡೀನಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತೀರಿ ಅವರು ನೋಡಿಕೊಂಡು ಈ ಥರ ಸಾಫ್ಟ್ ಚಪಾತಿ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಆಯಿಲ್ ಹಚ್ತೀನಿ, ಹಚ್ಚಿ ಇದು ಡೋ ಅಷ್ಟು ಚೆನ್ನಾಗಿ ನಾದ್ಕೋಬೇಕ್ರಿ. ಅವಾಗೇ ನಮ್ಮ ಚಪಾತಿ ಸಾಫ್ಟಾಗಿ ಆಗುತ್ತೆ. ಈಗ ನಮ್ಮ ಮಮ್ಮಿ ಇದೇ ಥರ ಮಾಡ್ತಿದ್ರು, ಅದೇ ನೋಡಿ ನಾನು ಕಲ್ತ್ಕೊಂಡಿನಿ ಫ್ರೆಂಡ್ಸ್. ಈಗ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ದೊಡ್ಡ ಚಪಾತಿಗೆ ಈ ಥರ ಲಟ್ಸ್ಕೋಬೇಕು. ಲಟ್ಸ್ಕೊಂಡಿಂದ ಸ್ವಲ್ಪ ಆಯಿಲ್ ಹಚ್ಚಬೇಕು, 1 ಟೀ ಸ್ಪೂನಷ್ಟು ಆಯಿಲ್ ಹಚ್ಚಿ ಈ ಥರ ರೋಲ್ ಮಾಡಿ ಪೇಡ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಈ ಥರ ಚಾಕುಲಿಂದ ಸಣ್ಣದಾಗಿ ಪೇಡ ಕಟ್ ಮಾಡ್ಕೋಬೇಕು ನಾವು. ಭಾಳ ಅಂದರೆ ಭಾಳ ರುಚಿಯಾಗುತ್ತೆ. ಅದೇ ಹೇಳಕತ್ತಿದ್ದು ನನ್ನ ಹಸ್ಬೆಂಡ್ಗೆ. ಅವ್ರು ಚಪಾತಿ ಮಾಡಕತ್ತಿದ್ರು, ನಾನಿಂದ ಬಿಸಿ ಬಿಸಿ ಚಪಾತಿ ಇದ್ರೂ ಆವಾಗ ನಮ್ಗೆ ಸ್ವಲ್ಪ ಟೇಸ್ಟ್ ಅನ್ನಿಸ್ತಾವ. ಆಮೇಲೆ ನಾನು ಕೆಲಸ ಆಗಿಂದ ಎಲ್ಲ ಮಾಡ್ತೀನಲ್ಲ, ರುಚಿನ ಅಷ್ಟು ಇದು ಆಗಲ್ಲ, ಬಿಸಿ ಬಿಸಿ ಇರಬೇಕು. ನೀವು ಲಕ್ಕಿ ನೋಡ್ರಿ ಅಂತಂದೆ. ಮತ್ತು ನಮ್ಮ ಮಮ್ಮಿ ಮಾಡೋ ಮುಂದೆ ನಾನು ಬಿಸಿ ಬಿಸಿ ಅವ್ರು ಮಾಡಿಕೊಡ್ತಿದ್ರು, ನಾನು ತಿಂತಿದ್ದೆ. ಅದೇ ನನಗೆ ಇವತ್ತು ನೆನಪಾಯಿತು. ಮತ್ತೀಗ ಎಲ್ಲ ಪೇಡಾಸ್ ರೆಡಿ ಆಗ್ಯಾವ. ಏನು ಮಾಡ್ಬೇಕ್ರಿ, ಮತ್ತು ಅಲ್ಲಿ ಯಾವಾಗಾರ ಹೋದಾಗ ಅಷ್ಟೇ ತಿನ್ಬರೋದು ನೋಡಿ ಫ್ರೆಂಡ್ಸ್. ಈಗ ಈ ಥರ ನಾನು ಚಪಾತಿ ಲಟ್ಸ್ಕೊಳಕತ್ತೀನಿ. ಇದು ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ಫ್ಲವರ್ ಥರ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಹಿಟ್ಟು ಸ್ವಲ್ಪ ಡಸ್ಟಿಂಗ್ ಮಾಡಿ ಈ ಥರ ಚಪಾತಿ ಮಾಡ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಇದು ರೆಸಿಪಿ ಇಷ್ಟ ಆದರೆ ಕಮೆಂಟ್. ನಾಷ್ಟ ಮಾಡ್ರಿ. ಟೇಸ್ಟ್ ಹೆಂಗೈತೆ? ಹಾಂ, ಚೆನ್ನಾಗೈತೆ ಟೇಸ್ಟ್. ಬರ್ರಿ ನಾಷ್ಟ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಚಪಾತಿ ಜೊತೆ ಮತ್ತು ನಾನು ಜುನ್ಕ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಜುನ್ಕ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿನಿ, ಜೀರಿಗೆ ಸಾಸಿವೆ ಹಾಕಿನಿ. ಸ್ವಲ್ಪ ಇದು ಚಟಪಟ ಆಗಿಂದ ಇದ್ರೊಳಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದಾಗಿ 2 ತೊಗೊಂಡಿನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಮಾಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಾದ್ರೆ ನಿಮ್ಗೆ ಯಾವ ಥರ ಮಾಡ್ಬೇಕಂಥೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದು ಆನಿಯನ್ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂಥೇಳಿ ಎಲ್ಲ ನೋಡ್ಕೊರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಹಸಿಮೆಣ್ಸಿನ್ಕಾಯಿ 1-2 ಹಾಕ್ಕೊಂಡಿನಿ. ನೀವು ಜಾಸ್ತಿ ಖಾರ ತಿಂತೀರಂದರೆ ಸ್ವಲ್ಪ 1-4 ಹೆಚ್ಚಿದಾಗಿ ಹಾಕ್ಕೊರಿ, ಯಾರು ಸ್ಪೈಸಿ ತಿಂತಾರೆ ಅವರು. ಈಗ ನಂದು 4-5 ಬೆಳ್ಳುಳ್ಳಿ ಹಾಕಿನಿ ಫ್ರೆಂಡ್ಸ್ ಇದಕ್ಕೆ. ಈಗ ನೋಡಿರಿ, ಇದೆಲ್ಲ ಜಜ್ಕೋಬೇಕ್ರಿ. ಇದು ಸ್ವಲ್ಪ ಫೈನ್ ಮಾಡಬಾರ್ದು, ಅಷ್ಟರೊಳಗೆ ಕುಟ್ಕೋಬೇಕ್ರಿ. ಇದು ಭಾಳ ಅಂದರೆ ಭಾಳ ಸೂಪರ್ ಟೇಸ್ಟಿ ಆಗುತ್ತೆ. ಮತ್ತು ಎಲ್ಲರಿಗೂ ಇದು ಈ ಥರ ಮಕ್ಕಳಿಗೆ, ಹಸ್ಬೆಂಡ್ಗೆ ಮತ್ತು ಎಲ್ಲರ ಮನೆಗೆ ಯಾರು ಇರ್ತಾರೆ ಅವ್ರಿಗೆ ಮಾಡಿಕೊಟ್ರೆ ಎಲ್ಲರೂ ಖುಷಿ ಪಡ್ತಾರೆ. ಇದು ಒಂದು ಹೊಸ ರುಚಿ ಅಂತಲೂ ತಿಳ್ಕೊರಿ. ಯಾರಿಗೆ ಬರೋಂಗಿಲ್ಲ ಅವ್ರಿಗೆ ಹೊಸ ರುಚಿ ರೀ, ಬಂದವ್ರಿಗೆ ಇದು ಹಳೆ ರುಚಿ ಹಂಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಮಾಡೀನಿ. ನನಗಂತೂ ಭಾಳ ಖುಷಿ ಆಯಿತು. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ. ನನಗೂ ಭಾಳ ಬೇಸನ್ ಅಂದರೆ ಭಾಳ ಇಷ್ಟ, ನನಗೂ ಮತ್ತು ನನ್ನ ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಫ್ರೆಂಡ್ಸ್. ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ಅರಿಶಿನ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡಿರಿ, ಭಾಳ ಟೇಸ್ಟಿ ಆಗುತ್ತೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀನಿ ನೋಡಿರಿ, ಅಷ್ಟು ಚಲೋ ಆಗುತ್ತೆ ರೀ ಜುನ್ಕ. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಕಡಲೆ ಹಿಟ್ಟು ತೊಗೊಂಡಿನಿ 1 ಕಪ್ಪಷ್ಟು. ಈಗ ಇದಕ್ಕೆ 1-2 ಕಪ್ಪಷ್ಟು ನೀರು ಹಾಕೋಣ. ಹಾಕಿ ಇದು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪನ ಗಂಟಿರಬಾರ್ದು. ಈ ಥರ ಬ್ಯಾಟ್ರಿ ಸಾಫ್ಟಾಗಿ ನೀಟಾಗಿ ಮಾಡ್ಕೊಂಬಿಡಣ್ರಿ. 1 ಗಂಟೆ ಇರಲಾರ್ದಂಗೆ ಈ ಥರ ಮಾಡ್ಕೋಬೇಕ್ರಿ. ಸ್ವಲ್ಪ ನೋಡ್ಬೋದು ನೀವು ಈ ಥರ ಆಗುತ್ತೆ ನೋಡಿರಿ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಆಗೈತ್ರಿ. ಈಗ ಹಾಕ್ಬಿಡಣ್ರಿ. ಇದ್ರೊಳಗೆ ಹಾಕಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ರೀ. ಇದು ನಾವು ಬೇಸನ್ ಅಂತ ಹೇಳ್ತೀವಿ ರೀ ಫ್ರೆಂಡ್ಸ್. ಇದಕ್ಕೆ ನಾನು ಜುನ್ಕ ಅಂತ ಹೇಳಿದ್ದು ಕರೆಕ್ಟ್ ಇದೆ ಇಲ್ಲ ಕಮೆಂಟ್ನಲ್ಲಿ ಹೇಳಿ ನನಗೆ. ಜುನ್ಕ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕ ರೆಸಿಪಿ ಇದು ನೋಡ್ರಿ. ಇದು ಕೈ ಆಡಿಸ್ತಾನೆ ಇರಬೇಕು, ಒಟ್ಟ ಕೈ ಬಿಡೋಕೆ ಹೋಗಬಾರ್ದು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತಾ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ.
ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ರೆಡಿ ಆಗಿತ್ತು ರೀ ಫ್ರೆಂಡ್ಸ್ ಇದಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ನಾನು ಲಿಂಬೆ ರಸ ಹಾಕ್ತಾಯಿದ್ದೀನಿ. ಫುಲ್ ಟೇಸ್ಟಿ ಆಗುತ್ತಾ ಲಿಂಬೆ ಹಣ್ಣು ರಸ ಹಾಕಿ ಮಾಡಿದರೆ. ಬಾಯಾಗ ನೀರೇ ಬರ್ತದೆ ನೋಡಿರಿ ಲಿಂಬೆ ಹಣ್ಣು ರಸ ಹಾಕೋದು ನೋಡಿ. ನಿಮಗೂ ಬಂತಂದರೆ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ್. ನನಗೆ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ಇದು ರೆಸಿಪಿ ಮತ್ತು ಇವತ್ತಿನ ಬ್ಲಾಗ್ ನೋಡಿ ಒಳ್ಳೆ ಕಾಮೆಂಟ್ ಮಾಡಿ, ಖುಷಿ ಆಗುತ್ತಾ. ಮತ್ತು ಎಲ್ಲಿಂದ ನೋಡ್ತಾ ಇದ್ದೀವಿ ಅದನ್ನು ನನಗೆ ಹೇಳ್ರಿ ಕಾಮೆಂಟ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್ ಇದು ಆಗಿದೆ. ಈಗ ನಾವು ಮತ್ತು ಮಕ್ಕಳು ಎಲ್ಲರೂ ಊಟ ಮಾಡಬೇಕು. ಹಸ್ಬೆಂಡ್ ಅಂತೂ ಊಟ ಮಾಡಿ ಹೋದ್ರವರು. ಬೇಸನ್ ತಿಂದಿಲ್ಲ ಮತ್ತು ಅಷ್ಟೇ ತಿಂದು ಹೋದ್ರವರು. ಈ ಥರ ರೆಡಿ ಆಗಿತ್ತು ನೋಡಿ ಫ್ರೆಂಡ್ಸ್ ಜುನ್ಕಾ. ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕಾ. ಮಾಶಾಲ್ಲ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ರೆಡಿ ಆಗಿತ್ತು ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿ, ಈ ಥರ ಮಾಡಿರಿ ಫ್ರೆಂಡ್ಸ್, ನೀವು ಚಲೋ ಆಗುತ್ತಾ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.